ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವೀಕೆಂಡು, ಸ್ಯಾಟರ್ಡೆ. ನನ್ನ ಮಕ್ಕಳದು ಸ್ಕೂಲಲ್ಲಿ ಸೆಕೆಂಡ್ ಅಸೆಸ್ಮೆಂಟ್ ಟೆಸ್ಟ್ ಎಲ್ಲ ಆಯಿತು. ಸೊ ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ಅದಕ್ಕೆ ಹೋಗಬೇಕು. ಈಗ ತಾನೇ ಎಲ್ಲ ಸ್ನಾನ ಎಲ್ಲ ಆಯಿತು. ಸೊ ಮಕ್ಕಳು ಮಮ್ಮಿ ಮನೇಲಿದ್ದಾರೆ, ನನ್ನ ಹಸ್ಬೆಂಡ್ ಇಲ್ಲ, ಅವರು ಟೂರ್ ಹೋಗಿದ್ದಾರೆ. ಸೊ ಅವರು 1 ಅವರ್ ಆ ಕಡೆ ಎಲ್ಲ ಹೋಗಿದ್ದಾರೆ. ಸೊ ಅದಕ್ಕೆ ನಾನು ನಿನ್ನೆ ರಾತ್ರಿ ಹೋದರು. ಸೊ ನಾನು ಮಮ್ಮಿ ಮನೇಲೆ ಸ್ಟೇ ಆಗಿದ್ದೆ. ಸೊ ಇವಾಗ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ಈಗ ಹೋಗ್ತಾ ಇದ್ದೀನಿ ಮಕ್ಕಳು ಸ್ಕೂಲ್ ಹತ್ರ. ಹೆಂಗೆ ಮಾಡಿದಾರೋ ಏನೋ ಗೊತ್ತಿಲ್ಲ, ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವತ್ತು ಯಾವ ಥರ ಹೋಗುತ್ತೆ ದಿನ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಮಕ್ಕಳು ಹೇಗೆ ಮಾಡಿದ್ದಾರೆ ಟೆಸ್ಟ್ ಎಲ್ಲ ಅಂತ ಅಂದ್ಬಿಟ್ಟು. ಸೊ ಸ್ಕೂಲ್ ಹತ್ರ ಹೋದಾಗ ಮ್ಯಾಮು ಆನ್ಸರ್ ಶೀಟ್ಸ್ ಎಲ್ಲ ತೋರಿಸಿದ್ರು ಮಕ್ಕಳು ಯಾವ ರೀತಿ ಮಾಡಿದ್ದಾರೆ ಅಂತ. ಸೊ ಕಲರಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮನೆಯಲ್ಲಂತೂ ಕಲರಿಂಗ್ ಆಚೆ ಕಡೆ ಬರ್ತಾನೆ ಇರುತ್ತೆ, ಬಟ್ ಸ್ಕೂಲಲ್ಲಿ ತುಂಬಾ ನೀಟಾಗಿ ಮಾಡಿದ್ದಾರೆ. ನನಗೇ ಆಶ್ಚರ್ಯ ಆಯಿತು. ಆ್ಯಂಡ್ ಮ್ಯಾಮ್ನ ಕೇಳ್ತಾ ಇದ್ದೆ ಇಷ್ಟು ಚೆನ್ನಾಗಿ ಮಾಡಿದಾರಾ ಅಂತ. ಆ್ಯಂಡ್ ಬಾಕ್ಸಲ್ಲೂ ಅಷ್ಟೇ ಎಲ್ಲ ನಂಬರ್ಸು, ಆಮೇಲೆ ಲೈನ್ಸಲ್ಲೇ ABCD ಎಲ್ಲ ಬರೆದಿದ್ದಾರೆ. ಸೊ ಅದು ನನಗೆ ಫುಲ್ ಖುಷಿ ಮತ್ತು ಆಶ್ಚರ್ಯ ಆಯಿತು. ಮನೆಯಲ್ಲಿ ಲೈನ್ಸ್ ಮೇಲೆ ಬರೆಯೋದಿಲ್ಲ, ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ. ಸೊ ಅದನ್ನು ಮ್ಯಾಮ್ಗೆ ಹೇಳ್ತಾ ಇದ್ದೆ. ಆಮೇಲೆ ಮ್ಯಾಮ್ ಇಲ್ಲ, ಇಲ್ಲಿ ನೀಟಾಗಿ ಬರೀತಾರೆ ಅಂತ ಹೇಳಿದರು. ಸೊ ತುಂಬಾ ಖುಷಿ ಆಯಿತು ಮಕ್ಕಳದು ಆನ್ಸರ್ ಶೀಟ್ಸ್ ಎಲ್ಲ ನೋಡಿಬಿಟ್ಟು. ಸೊ ಎಲ್ಲದರಲ್ಲೂ A+ ತಗೊಂಡಿದ್ದಾರೆ. ಸೊ ಇದೇ ರೀತಿ ಅವರು ಮುಂದೇನು ಚೆನ್ನಾಗಿ ಓದಲಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊತೀನಿ. ಸೊ ಒಂದು ಒಳ್ಳೆ ವ್ಯಕ್ತಿ ಆಗಲಿ ಸಮಾಜಕ್ಕೆ ಅಂತ ಅಂದ್ಬಿಟ್ಟು. ತಂದೆ ತಾಯಿಗೆ ಇನ್ನೇನು ಆಸೆ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಬೇಕು ಅಂತ. ಅದೇ ರೀತಿ ನಮಗೂ ಸಹ ಆಸೆ ಇದೆ. ಸೊ ಪೇರೆಂಟ್ಸ್ ಟೀಚರ್ಸ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಆದೆ. ಟೀಚರ್ಸ್ನ ಮುಗಿಸ್ಕೊಂಡು ಬಂದೆ. ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ಹಾಲಿಡೇ ಹೋಮ್ವರ್ಕು ಸಹ ಕೊಟ್ಟಿದ್ದಾರೆ, ಇನ್ನು ಇದನ್ನು ಮಾಡಿಸ್ಬೇಕು. ಸೊ ನೆಕ್ಸ್ಟು ವೆಡ್ನೆಸ್ಡೇಯಿಂದ ರಜಾ ಕಮೆನ್ಸ್ ಆಗುತ್ತೆ, ಕ್ರಿಸ್ಮಸ್ ಹಾಲಿಡೇಸು. ಸೊ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಊರಿಗೆ ಹೋಗಿರೋದ್ರಿಂದ ನಾನು ಮಮ್ಮಿ ಮನೇಲೇ ಇದ್ದೆ. ಸೊ ಮಮ್ಮಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ವಡೆ ಎಲ್ಲ ಮಾಡಿದರು. ಸೊ ತುಂಬಾ ಚೆನ್ನಾಗಾಗಿತ್ತು. ಸೊ ಇವತ್ತು ಸಂಡೇ, ಪಲ್ಸ್ ಪೋಲಿಯೋ ಇದೆ. ಸೊ ನಮ್ಮನೆ ಹತ್ರನೇ ದೇವಸ್ಥಾನದ ಹತ್ರ ಪಲ್ಸ್ ಪೋಲಿಯೋ ಲಸಿಕೆನ ಮಕ್ಕಳಿಗೆ ಹಾಕ್ತಾರೆ. ಸೊ ನನ್ನ ಮಕ್ಕಳಿಗೂ ಇವಾಗ ಹೋಗಿ ಹಾಕಿಸ್ಕೊಂಬರ್ಬೇಕು. ವಿತಿನ್ 5 years ಒಳಗಡೆ ಇರೋ ಮಕ್ಕಳಿಗೆ ಇವತ್ತು ಪಲ್ಸ್ ಪೋಲಿಯೋ ಇದೆ. ಇವತ್ತಿಂದ 24th ತನಕ ಅಂತ ಹೇಳಿದ್ದಾರೆ. ಸೊ ಇವಾಗ ಹೋಗಿ ಹಾಕಿಸ್ಕೊಂಡು ಬರ್ತೀನಿ. ನಡಿ ಬಚ್ಚಿನಿ. ಮಾಡಚ್ಚಿನಿ, ಕೈ ತೋರಿಸು. ವೆರಿ ಗುಡ್. ಸೊ ಅಲ್ಲೇ ಪಕ್ಕದಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ಸ್ ಇತ್ತೇನೋ. ಸೊ ನಾವು ಹೋದಾಗ ತುಂಬಾ ಜನ ಇದ್ದರು. ಸೊ ನೋಡಿದಾಗ ಗೊತ್ತಾಯಿತು ಅಲ್ಲಿ ಪೇಂಟಿಂಗ್ಸ್ ಮಾಡಿರ್ತಾರಲ್ಲ ಎಲ್ಲ ಡಿಸ್ಪ್ಲೇ ಮಾಡಿದರು. ಸೊ ನಾನು ಸಹ ಮಕ್ಕಳಿಗೆ ತೋರಿಸ್ಕೊಂಬರೋಣ ಎಲ್ಲ ಪೇಂಟಿಂಗ್ಸು ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ನೋಡ್ಕೊಂಡು ಬಂದೆ. ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ ಸ್ಟೂಡೆಂಟ್ಸೂ. ಸೊ ಎಲ್ಲ ಪೇರೆಂಟ್ಸು ಎಲ್ಲ ಬಂದಿದ್ದರು, ಡಿಸ್ಪ್ಲೇ ಹಾಕಿದ್ರು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಪೇಂಟಿಂಗ್ಸ್ ಅಂತೂ. ಸೊ ಅಲ್ಲಿಂದ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಟೈಮ್ ಬಂದ್ಬಿಟ್ಟು 5 o'clock.
ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಡುವೆ ಅಂತೂ ತುಂಬಾ ಚಳಿ, ನಾನಂತೂ ಸ್ವೆಟ್ರ್ ಹಾಕ್ಕೊಂಡೇ ಇರ್ತೀನಿ, ಅಷ್ಟು ಚಳಿ ಆಗ್ತಾನೆ ಇರುತ್ತೆ. ಇನ್ನು ಸಾಯಂಕಾಲ ಆಗ್ತಾ ಆಗ್ತಾ ಚಳಿ ಜಾಸ್ತಿ ಆಗುತ್ತೆ. ಇನ್ನು 2 months ಈ ಥರ ಚಳಿ ಎಲ್ಲ ಇರುತ್ತೆ ಅಂತ ಅನ್ಸುತ್ತೆ. ಸೊ ಫೆಬ್ರವರಿ ತನಕ ಶಿವರಾತ್ರಿ ಹಬ್ಬ ಆದಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ, ಶಿವ ಶಿವ ಅಂತ ಗಾಳಿ ಚಳಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೆಲವೊಂದು ಡ್ರೆಸ್ಸಸ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ನಾನು ಯೂಶ್ವಲಿ ಅಮೆಝಾನಲ್ಲೇ ಜಾಸ್ತಿ ಸ್ಯಾರೀಸು, ಡ್ರೆಸ್ಸಸ್ಸು, ಕುರ್ತಾ ಸೆಟ್ಟು ಎಲ್ಲ ಪರ್ಚೇಸ್ ಮಾಡೋದು. ನನಗಂತೂ ಶಾಪಿಂಗ್ ಅಂದರೆ ತುಂಬಾ ಇಷ್ಟ. ಯಾರಿಗೆ ತಾನೇ ಇಷ್ಟ ಇಲ್ಲ ಶಾಪಿಂಗ್, ಹೆಣ್ಮಕ್ಳಿಗೆ. ಸೊ ಯಾವ್ದಾದ್ರು ನೋಡಿದ್ರೆ ಅಯ್ಯೋ ಚೆನ್ನಾಗಿದೆ ಇದನ್ನು ತಗೋಬೇಕು ಅಂತ ಅನಿಸುತ್ತೆ. ಸೊ ಸ್ಕ್ರಾಲ್ ಮಾಡಿದಾಗ ಕೆಲವೊಂದು ಡ್ರೆಸ್ಸಸ್ನ ನೋಡಿದ್ದೆ, ತುಂಬಾ ಇಷ್ಟ ಆಯಿತು. ಸೊ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ 4 ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ವೈಟ್ ಕಲರ್ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಡ್ರೆಸ್ ಬಂದ್ಬಿಟ್ಟು ವೈಟ್ ಕಲರ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಬಂದ್ಬಿಟ್ಟು. ಸೊ ಈ ಡ್ರೆಸ್ಸು ಈ ಥರ ಇದೆ. ಮುಂದ್ಗಡೆ ವಿ ನೆಕ್ಕು ಆ್ಯಂಡ್ ಇಲ್ಲಿ ಲೇಸ್ ಮೆಟೀರಿಯಲ್ ಇರುತ್ತಲ್ಲ ಅದನ್ನು ಹಾಕಿದ್ದಾರೆ. ಚೆನ್ನಾಗಿದೆ. ಆ್ಯಂಡ್ ಸ್ಲೀವ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಈ ಥರ ಇದೆ ಡಿಸೈನು ಸ್ಲೀವ್ಸ್ಗೆ. ಆ್ಯಂಡ್ ಇಲ್ಲಿ ಫುಲ್ ಲಾಂಗ್ ಬರುತ್ತೆ, ಒಳಗಡೆ ಲೈನಿಂಗು ಸತ ಇದೆ, ಮಧ್ಯದಲ್ಲಿ ಈ ಥರ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ ಡ್ರೆಸ್ ಬಂದ್ಬಿಟ್ಟು. ಲಾಸ್ಟಲ್ಲಿ ಈ ಥರ ಇದೆ, ಸ್ಲೀವ್ಸಿಗೆ ಕೊಟ್ಟಿದ್ದಾರಲ್ಲ ಅದೇ ಟೈಪು ಡಿಸೈನು ಕೆಳಗಡೆ ಲಾಸ್ಟಲ್ಲಿದೆ. ಸೊ ಇದು ಫುಲ್ ಗೌನು. ಓಕೆನಾ? ಸೊ ಇದು ಫಸ್ಟ್ ಡ್ರೆಸ್ಸು. ಸೆಕೆಂಡ್ ಡ್ರೆಸ್ ಇದು ಸ್ಕಿನ್ ಕಲರ್ ಡ್ರೆಸ್ಸು. ನನ್ನ ಹತ್ರ ಈ ಕಲರ್ ಇತ್ತಿಲ್ಲ, ಅದಕ್ಕೆ ಇದನ್ನ ತಗೊಂಡೆ. ಸೊ ನಮ್ಮನೆ ಪಕ್ಕದಲ್ಲಿ ಮನೆ ಆಗ್ತಾ ಇದೆ, ತುಂಬಾನೇ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ, ಕುಯ್ಯೋ ಅಂತ ಸೌಂಡ್ ಆಗ್ತಾನೆ ಇರುತ್ತೆ ಡೈಲಿ. ಸೊ ಇದು ಸೆಕೆಂಡ್ ಡ್ರೆಸ್. ಸೊ ಈ ಡ್ರೆಸ್ಸು ಈ ಥರ ಇದೆ, ಕ್ಲೋಸ್ ವಿ ನೆಕ್ ಇದು, ಈ ಥರ ಬರುತ್ತೆ ಸ್ಲೀವ್ಸು. ಇದು ಕೂಡ ವಿ ನೆಕ್ಕು. ಆ್ಯಂಡ್ ಈ ಸ್ಲೀವ್ಸ್ ತುಂಬಾ ಚೆನ್ನಾಗಿದೆ, ಈ ಥರ ಬರುತ್ತೆ ಸ್ಲೀವ್ಸು. ಇದು ಇರೋದೇ ಈ ಥರ ಚೆನ್ನಾಗಿದೆ. ಮಧ್ಯದಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ, ಸೇಮ್ ಸ್ಲೀವ್ಸಿಗೆ ಕೊಟ್ಟಿದ್ದಾರಲ್ಲ ಅದೇ ಥರ ಇಲ್ಲಿ. ಸೊ ಇದು ಕೂಡ ಅಷ್ಟೇ ಫುಲ್ ಬರುತ್ತೆ, ಆಂಕಲ್ ತನಕ ಬರುತ್ತೆ ಡ್ರೆಸ್ ಬಂದ್ಬಿಟ್ಟು. ಹಾಕೊಂಡ್ರಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಡ್ರೆಸ್ಸು. ಸೊ ಇದು ನನ್ನ ಸೆಕೆಂಡ್ ಡ್ರೆಸ್. ಇದು ಥರ್ಡ್ ಡ್ರೆಸ್, ವೈಲೆಟ್ ಕಲರ್. ನಾನು ವೈಲೆಟ್ ಕಲರು ಕೂಡ ನನ್ನ ಹತ್ರ ಇತ್ತಿಲ್ಲ. ಸೊ ಫಸ್ಟ್ ಟೈಮ್ ಈ ಕಲರ್ನ ತಗೊಂಡಿದ್ದು. ತುಂಬಾನೇ ಚೆನ್ನಾಗಿರುತ್ತೆ ಈ ಕಲರು. ಸೊ ತಗೋಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು, ಅದಕ್ಕೆ ಫೈನಲಿ ತಗೊಂಡೆ. ಸೊ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದು ಫುಲ್ ಸ್ಲೀವ್ಸ್ ಫುಲ್ ಇದೆ. ಆ್ಯಂಡ್ ಫ್ರಂಟ್ ಈ ಥರ. ಇದು ಕೂಡ ಅಷ್ಟೇ ವಿ ನೆಕ್ಕು. ಆಮೇಲೆ ಮುಂದೆ ಈ ಥರ ಡಿಸೈನ್ ಇದೆ, ಇಲ್ಲಿಗೆಲ್ಲ ಬಟನ್ಸ್ ಇದೆ. ಇದು ಕೂಡ ಅಷ್ಟೇ ಆಂಕಲ್ ತನಕ ಬರುತ್ತೆ ಡ್ರೆಸ್ಸು. ಹಾಕೊಂಡ್ರಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನು ವೇರ್ ಮಾಡಿಲ್ಲ. ಸೊ ಇದೊಂದು ಡ್ರೆಸ್ಸು. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಡ್ರೆಸ್. ಇದು ಪಾರ್ಟಿ ವೇರ್ ಡ್ರೆಸ್ಸು. ನನಗೆ ಈ ಕಲರ್ ತುಂಬಾನೇ ಇಷ್ಟ ಆಯ್ತು, ನೋಡಿದ ತಕ್ಷಣ ಸಖತ್ ಇಷ್ಟ ಆಯ್ತು. ಲೆಮನ್ ಕಲರು, ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಕಲರು.
ಸೊ ಪಾರ್ಟೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಬರ್ಡೇ ಪಾರ್ಟೀಸ್ಗೆ ಎಲ್ಲದಕ್ಕೂ. ಸೊ ಫ್ರಂಟ್ ಬಂದ್ಬಿಟ್ಟು ಈ ಥರ ಇದೆ. ಇಲ್ಲೂ ಕೂಡ ಡಿಸೈನ್ ಇದೆ, ಬಟ್ ಅದು ಮಡ್ಚ್ತಾ ಇದೆ. ಓಕೆ, ಈ ಥರ ಬರುತ್ತೆ ಡಿಸೈನು. ಮತ್ತು ಸ್ಲೀವ್ಸ್ ಬಂದ್ಬಿಟ್ಟು ಅಂಬ್ರೆಲಾ ಸ್ಲೀವ್ಸು ಈ ಥರ ಇದೆ. ಸ್ಲೀವ್ಸು ಫುಲ್ ಲಾಂಗ್ ಇದೆ. ಇದು ಆ್ಯಂಕಲ್ಗಿಂತನೂ ಕೆಳಗಡೆನೆ ಬರುತ್ತೆ. ಇದು ಲೈನಿಂಗ್ ಇದೆ, ಮತ್ತು ಬ್ಯಾಕ್ ಸೈಡ್ ಜಿಪ್ಪು ಸತ ಇದೆ. ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ ಬ್ಯಾಕ್ ಸೈಡು, ಬೆನ್ನ ಹತ್ರ ಸ್ವಲ್ಪ. ಸೊ ಡ್ರೆಸ್ಸು ಈ ಥರ ಕಾಣಿಸುತ್ತೆ ಹಾಕೊಂಡ್ರೆ. ಆ್ಯಂಡ್ ಇಲ್ಲಿ ಈ ಥರ ಬೆಲ್ಟ್ ಥರ ಇದೆ, ಅದಕ್ಕೂ ಡಿಸೈನ್ ಇದೆ, ಚೆನ್ನಾಗಿದೆ. ಸೊ ಇದೊಂದು ಡ್ರೆಸ್ಸು ನಾನು ಪರ್ಚೇಸ್ ಮಾಡಿದೆ. ಸೊ ಈ 4 ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಈ 4 ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಯಾರಿಗೆ ಯಾವ ಡ್ರೆಸ್ ಇಷ್ಟ ಆಯಿತು, ಸೊ ಯಾರಿಗೆಲ್ಲ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.